ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ಬೆಳಗಾವಿ ಉಪಕದನಕ್ಕೆ ದಿನಾಂಕ ನಿಗದಿ. ಉಪಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ. ಸದ್ಯದಲ್ಲೇ ಬಿಡುಗಡೆಯಾಗಲಿದೆ ಮತಯುದ್ಧಕ್ಕೆ ಕಲಿಗಳ ಪಟ್ಟಿ. ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಮತ್ತೊಂದು ತಿರುವು. ಎಸ್ಕೇಪ್ ಆದ್ಲ ಸಂತ್ರಸ್ತ ಯುವತಿ. ದೆಹಲಿಯಲ್ಲಿ ಪತ್ತೆಯಾಯಿತು ಸಿಡಿ ಲೇಡಿಯ ಮೊಬೈಲ್ ನೆಟ್ವರ್ಕ್. ಸೆಲ್ಫಿ ವಿಡಿಯೋ ಮಾಡಿದ ಸಿಡಿ ಪ್ರಕರಣದ ಆರೋಪಿಗಳು, ಪ್ರಕರಣಕ್ಕೂ ನಮಗೂ ಸಂಬಂಧವಿಲ್ಲ ಎಂದ ಕಿಂಗ್ ಪಿನ್. ವಿನಾಕಾರಣ ನಮ್ಮ ತೇಜೋವಧೆ ಮಾಡಬೇಡಿ ಎಂದು ಮನವಿ. ಮತ್ತೆ ಅಟ್ಟಹಾಸ ಮುಂದುವರೆಸಿದ ಕೊರೋನಾ ಮಹಾಮಾರಿಗೆ ಹೋಯಿತು ಒಂದೇ ದಿನ 102 ಜನರ ಪ್ರಾಣ. ದೇಶದಲ್ಲಿ ಕಡಿಮೆಯಾಗುತ್ತಿಲ್ಲ ಸೋಂಕಿತರ ಪ್ರಮಾಣ. ಎಪಿ ಅರ್ಜುನ್ ನಿರ್ದೇಶನದಲ್ಲಿ ಹೊಸ ಚಿತ್ರಕ್ಕೆ ಚಾಲನೆ. ಏಪ್ರಿಲ್ 1ರಿಂದ ಸೆಟ್ಟೇರಲಿದ್ದಾನೆ ಅದ್ದೂರಿ ಲವರ್. ಮೋಡಿ ಮಾಡುತ್ತಾ ವಿರಾಟ್ ಸಂಜನಾ ಜೋಡಿ. ದಿವಂಗತ ಮಾಜಿ ಸಚಿವ ಸುರೇಶ್ ಅಂಗಡಿ ನಿಧನದಿಂದ ತೆರವಾಗಿರುವ ಬೆಳಗಾವಿ ಲೋಕಸಭೆಗೆ ಇದೀಗ ಉಪಚುನಾವಣೆ ದಿನಾಂಕ ನಿಗದಿಯಾಗಿದೆ. ಈ ಉಪಚುನಾವಣೆಯನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ. ಇನ್ನು ಈ ಉಪಸಮರದಲ್ಲಿ ಕಾಂಗ್ರೆಸ್ನಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸ್ಪರ್ಧಿಸುತ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸ್ಪರ್ಧೆಗೆ ಸಿದ್ಧ ಎಂದಿರುವ ಸತೀಶ್ ಜಾರಕಿಹೊಳಿ, ಈಗಾಗಲೇ 3-4 ಜನರ ಹೆಸರು ಚಾಲ್ತಿಯಲ್ಲಿದೆ. ಇದರಲ್ಲಿ ನಾನು ಕೂಡ ಒಬ್ಬನಾಗಿರುವೆ. ಈ ಬಗ್ಗೆ ಈಗಾಗಲೇ ಪಕ್ಷದ ಒಳಗೆ ಚರ್ಚೆ ನಡೀತಾ ಇದೆ. 2-3 ದಿನದಲ್ಲಿ ಎಲ್ಲ ಗೊತ್ತಾಗತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನೀವು ಸ್ಪರ್ಧೆಗೆ ರೆಡಿ ಇದ್ದೀರಾ? ಮಾಜಿ ಸಚಿವ ಜಾರಕಿಹೊಳಿ ಅವರದ್ದು ಎನ್ನಲಾದ ಸೆಕ್ಸ್ ಸಿಡಿಯಲ್ಲಿ ಕಾಣಿಸಿಕೊಂಡಿದ್ದ ಯುವತಿ ಸಿಡಿ ಹೊರಬಂದ ಕೂಡಲೇ ಸಿಡಿ ಕೇಸ್ನ ಶಂಕಿತ ಕಿಂಗ್ ಪಿನ್ ಹ್ಯಾಕರ್ ಜೊತೆ ಬೆಂಗಳೂರು ಬಿಟ್ಟಿದ್ದಾಳೆ. ಬೆಂಗಳೂರಿನಿಂದ ನೇರವಾಗಿ ಗೋವಾ ತಲುಪಿದ್ದ ಅವರಿಗಾಗಿ ಎಸ್ಐಟಿ ತಂಡ ವಿಚಾರಣೆ ನಡೆಸಲು ಯುವತಿಗಾಗಿ ಹುಡುಕಾಟ ನಡೆಸ್ತಾ ಇದೆ. ಶಂಕಿತ ಕಿಂಗ್ ಪಿನ್, ಹ್ಯಾಕರ್ ಮತ್ತು ಯುವತಿ ಮೂವರು ಗೋವಾದಲ್ಲೇ ಇದ್ಕೊಂಡು ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ. ಜೊತೆಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಖಾಕಿ ಕಣ್ಣು ತಮ್ಮತ್ತ ಬಿದ್ದಿದೆ ಎಂದು ಗೊತ್ತಾಗ್ತಾ ಇದ್ದಂತೆ ಈ ಮೂವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 2 ದಿನದ ಹಿಂದೆ ಯುವತಿಯ ಮೊಬೈಲ್ ದೆಹಲಿಯಲ್ಲಿ ಆನ್ ಅಂಡ್ ಆಫ್ ಆಗಿದೆ. ಎಸ್ಐಟಿ ತಂಡ ಯುವತಿಯನ್ನ ಪತ್ತೆ ಹಚ್ಚೋದಕ್ಕೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಲೇ ಇದೆ. ಸದ್ಯ ಎಸ್ಐಟಿ ಟೀಮ್ ದೆಹಲಿಗೆ ತೆರಳಿದ್ದು, ದೆಹಲಿಯಲ್ಲೇ ಯುವತಿ ಇರಬಹುದಾ, ಆಕೆಯ ಜೊತೆ ಕಿಂಗ್ ಪಿನ್ ಮತ್ತು ಹ್ಯಾಕರ್ ಕೂಡ ಇರಬಹುದಾ ಎಂಬ ಶಂಕೆ ವ್ಯಕ್ತವಾಗಿದೆ. ಮೊದಲಿಗೆ ಗೋವಾ, ಬಳಿಕ ಚೆನ್ನೈ, ಹೈದರಾಬಾದ್ನತ್ತ ಹೋಗಿದ್ದ ಮಾಹಿತಿ ಲಭ್ಯವಾಗಿತ್ತು. ಇದೀಗ ಹೈದರಾಬಾದ್ನಿಂದ ಎರ್ನಾಕುಲಂಗೆ ಮತ್ತೆ ಕೊಚ್ಚಿಯತ್ತ ಓಡಾಡಿರುವ ಮಾಹಿತಿ ಸಿಕ್ಕಿದ್ದು, ಎಸ್ಐಟಿ ತಂಡ ಯುವತಿ ಹಾಗೂ ಗ್ಯಾಂಗ್ ಆಗಿ ಶೋಧ ಕಾರ್ಯ ಮುಂದುವರೆಸಿದೆ. ಗೃಹ ಸಚಿವರಾದಂಥ ಬೊಮ್ಮಾಯಿಯವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಈ ವಿಡಿಯೋ ಹೆಂಗ್ ಮಾಡಿದ್ರು ಏನು ಎತ್ತ ಅಂತ ನನಗೇನು ಗೊತ್ತಿಲ್ಲ. ಆಲ್ರೆಡಿ ನನ್ನ ಮಾನ ಮರ್ಯಾದೆ ಊರು ತುಂಬ ಹರಾಗಾಗ್ಬಿಟ್ಟಿದೆ. ನನ್ನ ಮನೆ ಹತ್ರ ಬಂದ್ಬಿಟ್ಟು ಜನಗಳೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ 2 ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ನಾನು 3-4 ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಹಿಂದೆ ಯಾರೂ ಇಲ್ಲ, ಪೊಲಿಟಿಕಲ್ ಸಪೋರ್ಟು ಅದು ಇದು ಏನೂ ಇಲ್ಲ. ರಮೇಶ್ ಜಾರಕಿಹೊಳಿ ಅವರೇ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಮಾಡಿ ಇವಾಗ ವಿಡಿಯೋನು ಈಚೆ ಬಿಡ್ತಾ ಇದ್ದಾರೆ. ಇದೆಲ್ಲ ಹೆಂಗಾಯ್ತು ಏನು ಅಂತಾನೂ ನನಗೆ ಗೊತ್ತಿಲ್ಲ. ನನಗೆ ಯಾವುದೇ ತರನಾದಂಥದ್ದು ರಕ್ಷಣೆ ಇಲ್ಲ. ನಿಮ್ಮೆಲ್ರಿಗೂ ಇಷ್ಟೇ ಕೇಳ್ಕೊಳ್ಳೋದು, ನಂಗೆ ರಕ್ಷಣೆ ಕೊಡಿ ಅಂತ. ರಮೇಶ್ ಜಾರಕಿಹೊಳಿ ಅವರದ್ದು ಎನ್ನಲಾದ ಸಿಡಿ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ನಾನಾ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಹೀಗಿರುವಾಗಲೇ ಪ್ರಕರಣದಲ್ಲಿ ಕೇಳಿ ಬಂದಿರುವಂತಹ ಹೆಸರು ಭವಿತ್. ಈತ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವೊಂದನ್ನು ರಿಲೀಸ್ ಮಾಡಿರುವಂತಹ ಭವಿತ್, ಪ್ರಕರಣದಲ್ಲಿ ನಂದು ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ, ಹಾಗಾಗಿ ನಾನು ಎಲ್ಲೂ ಕೂಡ ತಲೆ ಮರೆಸಿಕೊಂಡಿಲ್ಲ, ವಿಚಾರಣೆಗೆ ಹಾಜರಾಗಿದ್ದೀನಿ. ನನ್ನ ತಪ್ಪು ಇದ್ರೆ ನನ್ನನ್ನ ಮಾಧ್ಯಮಗಳಲ್ಲಿ ದೂಷಣೆ ಮಾಡಬಹುದು, ಆದರೆ ಈ ಪ್ರಕರಣದಲ್ಲಿ ನಂದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಹಾಗಾಗಿ ಮಾಧ್ಯಮಗಳಲ್ಲಿ ನನ್ನ ತೇಜೋವಧೆ ನಡೀತಾ ಇದೆ, ಇದು ಮಾಡಬಾರ್ದು ಅಂತ ಮನವಿಯನ್ನ ವಿಡಿಯೋ ಮೂಲಕ ಭವಿತ್ ಮಾಡಿಕೊಂಡಿದ್ದಾನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವಿತ್ ದೋಣಗುಡಿಗೆ. ಸದ್ಯ ರಮೇಶ್ ಜಾರಕಿಹೊಳಿ ಸಿಡಿ ಏನು ಪ್ರಕರಣ ನಡೀತಿದೆಯೋ ಅದರಲ್ಲಿ ನನ್ನ ಹೆಸರನ್ನು ನೀವು ಕೇಳಿರ್ತೀರಿ. ಕೆಲವು ಮಾಧ್ಯಮಗಳಲ್ಲಿ ನಾನು ಸಿಡಿಯ ಸೂತ್ರಧಾರ, ಕಿಂಗ್ ಪಿನ್ 2 ಟೋಟಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೀನಿ ಅಂತಕ್ಕಂಥ ಮಾಹಿತಿಗಳು ಹರಿದಾಡ್ತಾ ಇದೆ. ಅದು ಶುದ್ಧಾನುಶುದ್ಧ ಸುಳ್ಳು ಅಂತ ಹೇಳ್ತೀನಿ. ಯಾಕೆಂದರೆ ಈ ಪ್ರಕರಣದಲ್ಲಿ ನನಗೆ ಯಾವುದೇ ಥರದ ಪಾತ್ರಧಾರನೂ ಇಲ್ಲ, ನಾನು ಭಾಗಿನೂ ಆಗಿಲ್ಲ. ಅದನ್ನು ನಾನು ಪೊಲೀಸ್ನವರಿಗೂ ಕೂಡ ಹೇಳಿದ್ದೇನೆ.
ಪೊಲೀಸ್ನವರು ಕೂಡ ನನ್ನ ವಿಚಾರಣೆ ಕರೆದಿದ್ದಾರೆ. ನಾನು ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ. ನಾಪತ್ತೆ ಆಗ್ತಿದ್ದೀನಿ, ಇದು ಅದೆಲ್ಲ ದಯವಿಟ್ಟು ಮಾಧ್ಯಮಗಳು ಮಾಡಬಾರ್ದು. ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಪೊಲೀಸರ ತನಿಖೆಯಿಂದ ನನ್ನ ಪಾತ್ರ ಏನಾದ್ರು ಇತ್ತು ಅಂದಾಗ ನನ್ನ ಬಗ್ಗೆ ನೀವು ಸುದ್ದಿಯನ್ನು ಪ್ರಸಾರ ಮಾಡಿ. ಅಲ್ಲಿಯ ತನಕ ಈ ವಿಷಯ ಗೊತ್ತಿಲ್ಲದೆ ನನ್ನ ಬಗ್ಗೆ ಮಾತಾಡೋದು, ನನ್ನ ತೇಜೋವಧೆ ಮಾಡ್ತಕ್ಕಂಥ ಕಾರ್ಯಗಳು ಯಾಕೋ ಮನಸ್ಸಿಗೆ ತುಂಬ ನೋವಾಗ್ತಿದೆ. ದಯವಿಟ್ಟು ಆ ಥರದ್ದು ಮಾಡಬೇಡಿ. ನನಗೂ ಒಂದು ಕುಟುಂಬ ಇದೆ, ನನ್ನ ತಾಯಿನೂ ಕೂಡ ಹಾರ್ಟ್ ಪೇಷಂಟ್ ಇದ್ದಾರೆ. ದಯವಿಟ್ಟು ಹೋಗಿ ಮನೆಗೆ ಹೋಗಿ ನಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿ. ಕುಟುಂಬದ ಗೌರವನ ಹಾಳು ಮಾಡಿಕೊಂಡು ಇನ್ನೊಬ್ಬರು ಜೀವನನ ಹಾಳು ಮಾಡೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ನನ್ನ ಪಾತ್ರ ಇದ್ದಿದ್ರೆ ನಾನು ಒಪ್ಕೊಳ್ತಿದ್ದೆ. ನಾನು ತಪ್ಪಿತಸ್ಥ ಆಗಿದ್ದರೆ ನಾನು ಅಪ್ಸ್ಕೊಂಡು ಆಗ್ತಿದ್ದೆ, ಓಡೋಗ್ತಿದ್ದೆ. ನಾನು ಈಗಲೂ ಕೂಡ ಓಪನ್ ಬುಕ್ಕಾಗಿ ಎಲ್ಲ ಇಟ್ಕೊಂಡಿದ್ದೀನಿ. ಮೊಬೈಲ್ನ ನಾನು ವಿಷಯ ಗೊತ್ತಾಗಿದ್ದಾಗಲೂ ಕೂಡ ನನ್ನ ಹೆಸರು ಕೇಳಿ ಬರ್ತಿದೆ ಅಂದಾಗಲೂ ಕೂಡ ನಾನು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿಲ್ಲ. ನನ್ನ ನೇರವಾಗಿ ಇದ್ದಿದ್ದೆ. SIT ತಂಡ ಅವ್ರನ್ನ ಕರೆದಾಗ ನಾನು ಇಮ್ಮಿಡಿಯೇಟಾಗಿ ನಾನು ಬಂದಿದ್ದೀನಿ. ಅವ್ರು ನೋಟಿಸ್ ಕೊಟ್ಟಾಗ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ. ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಯಾವುದಾದ್ರು ನನ್ನ ಏನೋ ಒಂದು ಉದ್ದೇಶದಿಂದ ನನ್ನ ಮರ್ಯಾದೆಯನ್ನು ಅಥವಾ ನನ್ನ ಕುಟುಂಬದ ಗೌರವವನ್ನು ಹಾಳು ಮಾಡ್ತಕ್ಕಂಥ ಇದ್ದರೆ ದಯವಿಟ್ಟು ಬಿಟ್ಬಿಡಿ ಅಂತ ಮಾಧ್ಯಮದಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ನೋಡಲಿ, ಒಂದು ತನಿಖೆ ಆಗಲಿ. ತನಿಖೆ ಆದಮೇಲೆ ನನ್ನ ಪಾತ್ರ ಇತ್ತು ಅಂದಾಗ ನೀವು ಸ್ವತಂತ್ರ ಇದ್ದೀರಿ, ಇಂಡಿಪೆಂಡೆಂಟ್ ಇದ್ದೀರಿ, ನನ್ನ ಮೇಲೆ ಏನು ಬೇಕಾದರೂ ಸುದ್ದಿಯನ್ನು ಮಾಡಿ. ಅದಕ್ಕಿಂತ ಮುಂಚೆ ಏನೂ ಗೊತ್ತಿಲ್ಲದೆ ಈ ಥರ ತೀರ್ಮಾನ ಮಾಡೋದು ಸರಿ ಅನ್ಸಲ್ಲ ನನಗೆ. ದಯವಿಟ್ಟು ಇದೊಂದು ಮನವಿ ಅಷ್ಟೇ. ನಾನು ಈ ಪ್ರಕರಣದಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ರಮೇಶ್ ಜಾರಕಿಹೊಳಿಗೆ ಸಂಬಂಧಪಟ್ಟದ್ದು ಎನ್ನಲಾದ ಸಿಡಿ ತನಿಖೆಯನ್ನ SIT ತಂಡ ಚುರುಕುಗೊಳಿಸಿದ ಬೆನ್ನಲ್ಲೇ ಈ ಪ್ರಕರಣದಲ್ಲಿ ನನ್ನದೇನೂ ತಪ್ಪಿಲ್ಲ ಅಂತ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಭವಿತ್. ಬಳಿಕ ಇದೀಗ ಪ್ರಕರಣದ ಕಿಂಗ್ ಪಿನ್ ನರೇಶ್ ಕೂಡ ಈ ಒಂದು ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ ಎಂದಿದ್ದಾನೆ. ನನ್ನನ್ನ ಸಿಡಿ ಪ್ರಕರಣದ ಸಂತ್ರಸ್ತೆ ಸಂಪರ್ಕ ಮಾಡಿದ್ರು, ಆದರೆ ಸಿಡಿ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ. ನಾನು ಯಾವುದೇ ಹಣ ಕೂಡ ಪಡೆದಿಲ್ಲ. ಸಿಡಿ ಕೇಸ್ನಲ್ಲಿ ನನ್ನನ್ನು ಸಿಲುಕಿಸುವಂತ ಹುನ್ನಾರ ನಡೆದಿದೆ. ತಾನು ತನಿಖೆಗೆ ಬಂದರೆ ಏನಾಗತ್ತೆ ಅನ್ನೋದು ಗೊತ್ತು, ಹಾಗಾಗಿ ನಾನು ತನಿಖೆಗೆ ಹಾಜರಾಗಿಲ್ಲ. ಸಿಡಿ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾನೆ. ಮಾಜಿ ಸಚಿವರ ರಮೇಶ್ ಜಾರಕಿಹೊಳಿ ಅವರ ಒಂದು ರಾಸ್ಲೀಲಾ ಕೇಸ್ ಏನಿದೆ, ಆ ಕೇಸಲ್ಲಿ ಈಗ ನನ್ನ ಹೆಸರು ತಳ್ಕಾಕೊಂಡಿರ್ತಕ್ಕಂಥದ್ದು. ನನಗೆ ನಗಬೇಕೋ ಸೀರಿಯಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಡೀ ಕೇಸಲ್ಲಿ ಇಲ್ಲೊಂದು ಕಡೆ ವ್ಯವಸ್ಥಿತವಾಗಿ ನನ್ನನ್ನು ತಗ್ಲಾಕುವಂಥ ಒಂದು ಪ್ರಯತ್ನ ಅಥವಾ ಹುನ್ನಾರ ಆಗ್ತಾ ಇದೆ. ನಾನು ಏನಕ್ಕೆ ತನಿಖಾಧಿಕಾರಿಗಳ ಮುಂದೆ ಬಂದಿಲ್ಲ ಅಂತಂದರೆ, ನಾನು ಬಂದರೆ ಅಲ್ಲಿ ಏನಾಗುತ್ತೆ ಅನ್ನೋ ಕ್ಲಾರಿಟಿ ನನಗೆ ಇರೋ ಕಾರಣದಿಂದ ನಾನು ಬಂದಿಲ್ಲ. ಮೊದಲನೇದಾಗಿ ನಾನು ಕ್ಲಾರಿಫೈ ಮಾಡ್ತೀನಿ, ಈ ಒಂದು ಕೇಸ್ಗೂ ನನಗೂ ಸಂಬಂಧ ಇಲ್ಲ. ಆ ಹುಡುಗಿ ಜೊತೆ ನಂಗೆ ಟಚ್ಚಲ್ಲಿದ್ದು ಸತ್ಯ. ಹುಡುಗಿ ನನ್ನ ಒಬ್ಬ ಪತ್ರಕರ್ತ ಆಗಿದ್ದರಿಂದ ನನಗೆ ಆ ಹುಡುಗಿ ಈ ಥರದ್ದು ಒಂದೇನೋ ಸಮಸ್ಯೆ, ಯಾರೋ ನನ್ನ ಸ್ನೇಹಿತನ ಮುಖಾಂತರ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದಾಗ ಈ ಥರ ಒಂದು ಸಮಸ್ಯೆ ಆಗಿದೆ, ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ನಮಗೆ ಮೋಸ ಮಾಡಿದ್ದಾರೆ, ಹಂಗಾಗಿ ನ್ಯಾಯ ಕೊಡಿಸಿ ಸರ್ ಅಂತ ಕೇಳ್ಕೊಂಡ್ರು. ನಾನೇನು ಫುಟೇಜು ಅಥವಾ ಕ್ಲಿಪ್ಪಿಂಗ್ಸ್, ಆಡಿಯೋ ಕ್ಲಿಪ್ಪಿಂಗ್ಸು ಅಥವಾ ಏನಾದರೂ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳಿದೆ ತೊಗೊಂಬರಮ್ಮ ನೋಡೋಣ ಅಂತ ಹೇಳಿದ್ರು. ಅಷ್ಟರಲ್ಲಿ ನನ್ನ ತಾಯಿಗೆ ಹೆಲ್ತ್ ಅಪ್ಸೆಟ್ ಇತ್ತು, ಜೊತೆಗೆ ನನ್ನ ಬೇರೆ ಸಮಸ್ಯೆಗಳಿದ್ದರಿಂದ ನಾನು ತಲೆ ಕೆಡಿಸ್ಕೊಂಡು ಹೋಗಲಿಲ್ಲ. ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಬರಲಿ ಎಂದು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕ UT ಖಾದರ್ ಆಗ್ರಹಿಸಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ UT ಖಾದರ್ ಮಾತನಾಡಿ, ರಾಜ್ಯದಲ್ಲಿ ಗೋಹತ್ಯೆ ಕಾನೂನು ಇದೆ, ಆದರೆ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ. ದೇಶದಲ್ಲಿ ಗೋಹತ್ಯೆ ವಿಚಾರವಾಗಿ ಒಂದೇ ಮಾದರಿ ಕಾನೂನು ಜಾರಿಯಾಗಲಿ. ಗೋಹತ್ಯೆ ವಿಚಾರವಾಗಿ ಕರ್ನಾಟಕ, ಗೋವಾ, ಕೇರಳಕ್ಕೆ ಸಂಬಂಧಿಸಿ ಭಿನ್ನ ನಿಲುವು ಏಕೆ? ಸರ್ಕಾರಕ್ಕೆ ನಿಜವಾದ ಗೋಕಾಳಜಿ ಇದ್ರೆ ಗೋಮಾಂಸ ರಫ್ತು ಬ್ಯಾನ್ ಮಾಡಿ ಎಂದು ಬಿಜೆಪಿ ಪಕ್ಷದ ವಿರುದ್ಧ ಗುಡುಕಿದ್ರು. ತಾವಿವತ್ತು ಬಹುಶಃ ಗೋಹತ್ಯೆ ಕಾನೂನು ತಂದಿದ್ದೀರಿ, ಸಂತೋಷ, ಅದು ನಿಮ್ಮ ಜವಾಬ್ದಾರಿ ಮಾಡಿ. ಅದನ್ನು ಸಮರ್ಪಕ ಅನುಷ್ಠಾನ ರೀತಿಯಲ್ಲಿ ಮಾಡೋದು ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಇವತ್ತು ನಾನು ಕೇಳಿದೆ, 1 ನೇಷನ್ 1 ಕಾರ್ಡ್, 1 ನೇಷನ್ 1 ಇಲೆಕ್ಷನ್, 1 ನೇಷನ್ 1 ಲಾ ಅಂತ ಹೇಳಿಕೊಂಡು ಈ ಗೋಹತ್ಯೆ ಬಂದಾಗ 1 ನೇಷನ್ 1 ಗೋಹತ್ಯೆ ಕಾನೂನು ಯಾಕೆ ಇಲ್ಲ? ಕರ್ನಾಟಕ ಒಂದು ಬೇರೆ ಕಾನೂನು, ಕೇರಳ ಚುನಾವಣೆ ಬಂದ ಬೇರೆ ಕಾನೂನು, ಗೋವಾಕ್ಕೆ ಬಂದಾಗ ಬೇರೆ ಕಾನೂನು. ಯಾಕೆ ನಾವು ಒತ್ತಾಯ ಮಾಡುವ ಇಡೀ ದೇಶಕ್ಕೆ ಒಂದೇ ಕಾನೂನು ಆಗ್ಬೇಕು ಇದಕ್ಕೆ ಸಂಬಂಧಪಟ್ಟಾಗೆ? ಇಲ್ಲದಿದ್ದರೆ ಬಹಳಷ್ಟು ಗೊಂದಲ ಆಗುವಂತ ವಿಚಾರ ಇವತ್ತು ಆಗ್ತದೆ. ಇಡೀ ದೇಶಕ್ಕೊಂದು ಕಾನೂನು ಮಾಡಿ. ನಿಮಗೆ ನಿಜವಾಗಿ ಭಾವನಾತ್ಮಕವಾಗಿ ಪ್ರಾಮುಖ್ಯತೆ ಇದ್ರೆ ದೇಶಕ್ಕೆ ಚುನಾವಣೆ ಆಗಲಿ. ಎಕ್ಸ್ಪೋರ್ಟ್ ನಮ್ಮ ಬೆಳಗಾಂನಲ್ಲಿ 15ಕ್ಕಿಂತಲೂ ಜಾಸ್ತಿ ಬೀಫ್ ಎಕ್ಸ್ಪೋರ್ಟ್ ಫ್ಯಾಕ್ಟರಿಗಳಿದೆ. ಬಂದ್ ಮಾಡಿ, ಆಲ್ ಇಂಡಿಯಾ ಬ್ಯಾನ್ ಆಗಬೇಕು. ಆಲ್ ಇಂಡಿಯಾದಲ್ಲಿ ಬ್ಯಾನ್ ಮಾಡಿ. ಯಾರು ಬೇಡ ಅಂತ ಹೇಳ್ತಾರೆ? ಆದ ಕಾರಣ ಈ ರೀತಿ ಗೊಂದಲ ಮತ್ತು ದ್ವಂದ್ವದ ಸಮಸ್ಯೆ ಬಗ್ಗೆ ವಿಚಾರ ಆಗಿ ಹೇಳ್ತಾರೆ. ಕೇರಳ ಬಿಜೆಪಿ ಅಧ್ಯಕ್ಷರು ಹೇಳ್ತಾರಲ್ಲ, ಮಾತ್ರ ಆಲೋಚನೆ ಅಲ್ಲದೆ ಗೋ ಸಂತತಿ ಬಗ್ಗೆ ನೀವು ಮಾಡದೇ ಇಲ್ಲ. ಪಶು ಭಾಗ್ಯವನ್ನು ಯಾಕೆ ಬಂದ್ ಮಾಡಿದಿರಿ? ನಮ್ಮ ಸರ್ಕಾರ ಇದ್ದಾಗ ಒಬ್ಬರಿಗೆ 60,000 ರೂಪಾಯಿಗೆ ಒಂದೊಂದು ಕ್ಷೇತ್ರಕ್ಕೆ 60 ಜನರಿಗೆ ಪಶು ಭಾಗ್ಯ ಯೋಜನೆ ಕೊಟ್ಟಿತ್ತು. ಕೊಟ್ಟ ಉದ್ದೇಶ ಏನು?
ಬಡವರು ಕೂಡ ಪಶು ತೆಗೆದು ಹೈನುಗಾರಿಕೆ ಮುಖಾಂತರ ಜೀವನ ನಡೆಸಲಿ, ನಮ್ಮಲ್ಲಿ ಬಹುಶಃ ಗೋ ಸಂತತಿ ಹೆಚ್ಚು ಆಗ್ಲಿ ಅಂತ ಹೇಳಿ. ಸಾಲುಮರದ ತಿಮ್ಮಕ್ಕ ನಮ್ಮ ಊರಿನವರು, ನನ್ನ ಕ್ಷೇತ್ರ ಬಳ್ಳೂರಿನವರು. ಅವರಿಂದ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಹೆಸರು ಬಂದಿದೆ. ಅವರ ಹೆಸರಲ್ಲಿ ಟ್ರೀ ಪಾರ್ಕ್ ಮಾಡಿಕೊಡ್ಬೇಕು, ಅಲ್ಲದೆ ಒಂದು ದೇವಿ ವನವನ್ನ ಮಾಡಿಕೊಡ್ಬೇಕು ಅಂತ ಶಾಸಕ ಲಿಂಗೇಶ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ಅರಣ್ಯ ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತೀನಿ, ಅಧಿಕಾರಿಗಳಿಗೆ ಸ್ಥಳ ಪರಿಶೀಲನೆಗೆ ಸೂಚನೆ ಕೊಡ್ತೀನಿ, ಗೈಡ್ಲೈನ್ಸ್ ಪ್ರಕಾರ ಟ್ರೀ ಪಾರ್ಕ್ ನಿರ್ಮಾಣಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳಿದ್ರು. ಅಮೆರಿಕ ಒಳಗೊಂಡಂತೆ ಈ ದೇಶದಲ್ಲೂ ಸಹ ಅನೇಕ ರಾಜ್ಯಗಳು ಪಠ್ಯ ಪುಸ್ತಕದಲ್ಲೂ ಸಹ ಅವ್ರನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದಾವೆ. ಇಷ್ಟೆಲ್ಲ ಇದ್ರೂ ಸಹ ಆ ಊರಿಗೊಂದು ರೋಡ್ ಇಲ್ಲ. ಅದ್ರ ಜೊತೆಗೆ ಒಂದು ಅವರು ಬೇಲೂರು ಪಕ್ಕ ಯಾವ್ದಾದ್ರು ಒಂದು ಜಾಗ ಕೊಡಿ ಅಂತ ಕೇಳ್ತಾರೆ. ಮನೆ ಅಧ್ಯಕ್ಷ ಹಳೇಬೀಡು ಪಕ್ಕ ಕಲ್ಲಳ್ಳಿ ಕಾವಲು ಅಂತ ಇದೆ, 4 ಕಿಲೋಮೀಟರ್ ದೂರದಲ್ಲಿ ಅಲ್ಲೊಂದು ಜಾಗ ಇದೆ. ಇನ್ನೊಂದು ಅಗ್ರೆಪಟ್ಟಣ ಅಂತ ಇದೆ, ಅದರ ಪಕ್ಕದಲ್ಲೇ ಸಾಮಾಜಿಕ ಅರಣ್ಯ 150 ಎಕರೆಯಲ್ಲಿದೆ. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕೊರೋನಾ ತಡೆಯ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಆಸ್ಪತ್ರೆಯ ನಿರ್ದೇಶಕರು ಮತ್ತು ಸೂಪರಿಂಟೆಂಡೆಂಟ್ಗಳು ಭಾಗಿಯಾಗಿದ್ರು ಎಂದರು. ಅಲ್ಲದೆ ಬೆಂಗಳೂರಿನಲ್ಲಿ 1,000 ಸರ್ಕಾರಿ ಆಸ್ಪತ್ರೆಗಳನ್ನು ಕೋವಿಡ್ ರೋಗಿಗಳಿಗೆ ಮೀಸಲು ಇಡಲಾಗಿದೆ. ಲಸಿಕೆ ಪ್ರಮಾಣ ಕೂಡ ಹೆಚ್ಚಳ ಮಾಡೋದಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯ ಮೊದಲ ಆದ್ಯತೆ ಅಂದ್ರು. ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮರಣ ಹೊಂದಿರುವ ಸರಾಸರಿ ಕಡಿಮೆ ಇದೆ. ಗುಣಮುಖರಾದವರಂತಹ ಸಂಖ್ಯೆ 97% ಪ್ರಮಾಣದಲ್ಲಿದೆ. ಲಸಿಕೆ ಹಾಕಿಸಿಕೊಂಡ ಬಳಿಕ ಸೋಂಕು ಬರೋದಿಲ್ಲ ಅಂತ ಮಾಸ್ಕ್ ಅನ್ನ ಮರಿಬಾರದು, ಕಡ್ಡಾಯವಾಗಿ ಮಾಸ್ಕ್ ಬಳಸುವಂತೆ ಮನವಿ ಮಾಡಿದ್ರು. ಅಲ್ಲದೆ ಪತ್ರಕರ್ತರಿಗೂ ಇಂದಿನಿಂದ ಲಸಿಕೆ ಹಾಕಿಸಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಅಂದ್ರು. ಕೊರೋನಾ ಲಸಿಕೆ ಪಡೆದು ಮನೆಗೆ ಬರಳ್ತಾ ಇದ್ದ 73 ವರ್ಷದ ಸಜ್ಜಮ್ಮ ಎಂಬ ಹಿರಿಯ ಮಹಿಳೆಯೊಬ್ಬರು ದಾರಿ ಮಧ್ಯೆ ಕುಸಿದು ಸಾವನ್ನಪ್ಪಿರುವ ಘಟನೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಪಡುವಣಕೆರೆಯಲ್ಲಿ ನಡೆದಿದೆ. 60 ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರು ಆಧಾರ್ ಕಾರ್ಡ್ನೊಂದಿಗೆ ಪ್ರಾಥಮಿಕ ಕೇಂದ್ರಕ್ಕೆ ಹೋಗಿ ಕೊರೋನಾ ಲಸಿಕೆ ಪಡೆಯುವುದಕ್ಕೆ ಸರ್ಕಾರ ಅವಕಾಶವನ್ನ ಕಲ್ಪಿಸಿದೆ. 9 ಮಂದಿ ಸಂಗಡಿಗರೊಂದಿಗೆ ನಿನ್ನೆ ಪಡುವಣಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿದ್ದ ಸಜ್ಜಮ್ಮ ಕೊರೋನಾ ಲಸಿಕೆ ಪಡೆದಿದ್ರು. ಲಸಿಕೆ ನೀಡಿ ಅರ್ಧ ಗಂಟೆ ನಿಗಾ ವಹಿಸಿದ್ದ ವೈದ್ಯ ಸಿಬ್ಬಂದಿ ರಕ್ತದೊತ್ತಡ, ನಾಡಿ ಮಿಡಿತ, ಆಕ್ಸಿಜನ್ ಪ್ರಮಾಣ ಸೇರಿದಂತೆ ಅಗತ್ಯ ವೈದ್ಯಕೀಯ ಪರೀಕ್ಷೆ ನಡೆಸಿ ಎಲ್ಲವೂ ಸರಿಯಾಗಿ ಇದ್ದಿದ್ದರಿಂದ ಮನೆಗೆ ಕಳುಹಿಸಿದ್ರು. ಮನೆಗೆ ಬರ್ತಾ ಇದ್ದ ಸಜ್ಜಮ್ಮ ಮಾರ್ಗ ಮಧ್ಯೆ ಕುಸಿದು ಬಿದ್ದು ಇಹಲೋಕ ತ್ಯಜಿಸಿದ್ದಾರೆ. ಇದರಿಂದ ಲಸಿಕೆ ಪಡೆದಿದ್ದ ಇತರ 9 ಮಂದಿ ಆತಂಕಕ್ಕೆ ಒಳಗಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ಸಿಆರ್ಸಿ ಕಟ್ಟಡದಲ್ಲಿ ಕೋವಿಡ್-19 ಲಸಿಕಾ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಅಮೃತ್ ರಾಥೋಡ್, 45 ವರ್ಷ ಮೇಲ್ಪಟ್ಟವರು ಹಾಗೂ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಹೃದಯದ ಕಾಯಿಲೆಗಳು, ಕ್ಯಾನ್ಸರ್ ಮುಂತಾದ ದೀರ್ಘಾವಧಿ ಕಾಯಿಲೆಯಿಂದ ಬಳಲ್ತಾ ಇರುವವರು ಹಾಗೂ ಹಿರಿಯ ನಾಗರಿಕರು ತಪ್ಪದೆ 2 ಡೋಸ್ ಲಸಿಕೆಯನ್ನು ಪಡೆದುಕೊಳ್ಳಬೇಕು ಅಂದರು. ಇವತ್ತಿನ ಕೋವಿಡ್ ಲಸಿಕಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಮತ್ತು ಶಾಲಾ ಮುಖ್ಯ ಗುರುಗಳು ಮತ್ತು ಊರಿನ ಎಲ್ಲ ಮುಖಂಡರು ಕೂಡಿಸಿ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ. ಈ ಪ್ರೋಗ್ರಾಮಲ್ಲಿ ಎಲ್ಲರಿಗೂ ಲಸಿಕೆ ಬಗ್ಗೆ ಇರುವಂಥ ಮಿಸ್ಕಾನ್ಸೆಪ್ಷನ್ ಅಂದರೆ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ಒಂದು ತಿಳುವಳಿಕೆಯನ್ನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ 60 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೂ ಉಚಿತವಾಗಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಕವಿತಾಳಲ್ಲಿ ಪ್ರತಿದಿನ ಲಸಿಕೆ ನೀಡುತ್ತಿದ್ದೀವಿ. ಮತ್ತು 45ರಿಂದ 59 ವಯಸ್ಸು ಒಳಗಿನ ಕೋಮಾರ್ಬಿಡಿಟೀಸ್ ಅಂದರೆ ಯಾವುದೇ ದೀರ್ಘಕಾಲದಿಂದ ಬಳಲುತ್ತಿರುವ ರೋಗಗಳಿದ್ದರೆ, ಅಂದರೆ ಶುಗರ್, BP, ಕ್ಯಾನ್ಸರ್ ಆಯಿತು, TB, HIV, ಯಾವುದೇ ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಡಯಾಲಿಸಿಸ್ ಅಂತವ್ರು ಯಾರು ಮಾಡ್ತಿದ್ರು ಅವರಿಗೆ ಲಸಿಕೆಯನ್ನು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ನೀಡುತ್ತಾ ಇದೆ ಅಂತ ಅರಿವು ಮೂಡುವ ಪ್ರೋಗ್ರಾಮ್ ಇಲ್ಲಿ ಹಮ್ಮಿಕೊಳ್ಳಲಾಯಿತು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನ ನೇಮಿಸಬೇಕು ಹಾಗೂ ಸರಿಯಾದ ಸಮಯಕ್ಕೆ ಔಷಧಿ ಪೂರೈಕೆ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಜಿಲಾನಿ ಪಾಷಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗೆ ಹೃದಯ ರೋಗ ಮತ್ತು ಮಕ್ಕಳ ತಜ್ಞ ವೈದ್ಯರನ್ನ ನೇಮಕ ಮಾಡಬೇಕು, ಅಲ್ಲದೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು. ಹೆರಿಗೆಗೆಂದು ಆಸ್ಪತ್ರೆಗೆ ಬರುವವರಿಂದ ಲಂಚ ಪಡೆಯುವುದನ್ನು ನಿಲ್ಲಿಸಬೇಕು ಹಾಗೂ
ಸರ್ಕಾರಿ ಆಸ್ಪತ್ರೆಗೆ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಲಿಂಗಸುಗೂರು ತಾಲೂಕು ವೈದ್ಯಾಧಿಕಾರಿ ಮೂಲಕ ರಾಯಚೂರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಎಂಇಎಸ್ ಮುಖಂಡ ಶುಭಂ ಸಾಳುಂಕೆ ಕನ್ನಡಿಗರಿಗೆ ಧಮಕಿ ಹಾಕಿರುವ ಹಿನ್ನೆಲೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇಂದು ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಯಿತು. ಕೆಲ ದಿನಗಳ ಹಿಂದೆ ಎಂಇಎಸ್ ಮುಖಂಡ ಶುಭಂ ಸಾಳುಂಕೆ ಕೆಂಪು ಹಳದಿ ಬಣ್ಣದ ಶಾಲು ಧ್ವಜ ನಮ್ಮ ಮುಂದೆ ಬಂದ್ರೆ ಅಟ್ಟಾಡಿಸಿ ಹೊಡೆಯೋದಾಗಿ ಹೇಳಿಕೆ ನೀಡುವ ಮೂಲಕ ಕನ್ನಡಿಗರನ್ನ ಕೆರಳಿಸಿದ್ರು. ಈ ಕುರಿತು ಮಾತನಾಡಿರುವ ಪ್ರವೀಣ್ ಕುಮಾರ್ ಶೆಟ್ಟಿ, ಎಂಇಎಸ್ ಶಿವಸೇನೆ ಕನ್ನಡಿಗರನ್ನ ಕೆರಳಿಸಿದೆ, ನಮ್ಮ ಬಾವುಟ ಮತ್ತು ಶಾಲು ಹಾಕಿರುವವರನ್ನ ಹೊಡೆಯೋದಾಗಿ ಹೇಳಿಕೆ ನೀಡಿ ಕನ್ನಡಿಗರನ್ನ ಕೆರಳಿಸಿದ್ದಾರೆ. ಇದನ್ನ ನಾವು ಖಂಡಿಸೋದ್ರೊಂದಿಗೆ ಈ ಕೂಡಲೇ ಬಾಂಬೆಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಒತ್ತಾಯಿಸ್ತೀವಿ. ಅಲ್ಲದೆ ಇಂದು ನಾವು ಮಹಾರಾಷ್ಟ್ರದ ಶಿನ್ನೊಳ್ಳಿ ಗ್ರಾಮಕ್ಕೆ ಹೋಗಿ ಕನ್ನಡ ಬಾವುಟ ಹಾರಿಸ್ತೀವಿ ಎಂದು ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಕನ್ನಡದ ಬಾವುಟವನ್ನು ನಡುವಂತ ಕೆಲಸಕ್ಕೆ ಹೊರಟಿದ್ದೀವಿ. ಅನೇಕ ಕಾರ್ಯಕರ್ತರನ್ನ ಗಡಿಯಲ್ಲಿ ಪೊಲೀಸರು ತಡೆಯುವಂತ ಕೆಲಸ ಮಾಡಿದ್ದಾರೆ. ಜಿಲ್ಲಾ ಅಧ್ಯಕ್ಷರನ್ನ ಕಾರ್ಯಕರ್ತರು ತಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಸಹ ನಮ್ಮ ಇವತ್ತಿನ ನಾವು ಏನು ಕನ್ನಡದ ಬಾವುಟವನ್ನ ಮಹಾರಾಷ್ಟ್ರದ ಗಡಿಯಲ್ಲಿ ಹಾಕುವುದರ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಬಾಂಬೆ ನಗರವನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಬೇಕು. ಮಹಾರಾಷ್ಟ್ರದಲ್ಲಿರುವಂತಹ ಎಲ್ಲಾ ಕನ್ನಡಿಗರಿಗೂ ರಕ್ಷಣೆಯನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕನ್ನಡಿಗರ ವಿರುದ್ಧ ಕಾಲು ಕೆರೆದು ಜಗಳಕ್ಕೆ ಬರ್ತಾ ಇರುವಂತ ಶಿವಸೇನೆ ಮತ್ತು ಎಂಇಎಸ್ ಕನ್ನಡದ ಬಾವುಟವನ್ನ ಮುಟ್ತೀವಿ, ಕನ್ನಡದ ಬಾವುಟವನ್ನ ಕಿತ್ತಾಕ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇರುವಂತ ಗೂಂಡಾಗಳನ್ನ ಈ ಕೂಡಲೇ ಗೂಂಡಾ ಕಾಯ್ದೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿಂದು ಕರ್ನಾಟಕ ಪ್ರಜಾ ರಕ್ಷಣಾ ಸೇನೆ ಬೆಳಗಾವಿ ಜಿಲ್ಲಾ ಘಟಕ ಮತ್ತು ಮೂಡಲಗಿ ತಾಲೂಕು ಘಟಕದ ವತಿಯಿಂದ ಎಂಇಎಸ್ ಸಂಘಟನೆ ಮತ್ತು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಎಂದು ಹೇಳಿಕೆ ನೀಡುತ್ತಾ ಇರುವ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿ ಮೂಡಲಗಿಯ ತಹಶೀಲ್ದಾರ್ ಮುಖಾಂತರ ಕರ್ನಾಟಕ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಆನಂದ್ ಸೋರಗಾವಿ, ಮೂಡಲಗಿ ತಾಲೂಕು ಅಧ್ಯಕ್ಷ ವಿಠಲ್ ಹಲಗಿ, ಗೌರವಾಧ್ಯಕ್ಷ ಕುಮಾರ್ ಗಸ್ತೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕರ್ನಾಟಕ ಪ್ರಜಾರಕ್ಷಣಾ ಸೇನೆಗೆ ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ಜನಪರ ಹೋರಾಟಕ್ಕೆ ಇವತ್ತಿನ ದಿವಸ ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ಬೆಳಗಾವಿ ಜಿಲ್ಲಾ ಘಟಕ ಮತ್ತು ಈ ಒಂದು ಮೂಡಲಗಿ ತಾಲೂಕು ಘಟಕದ ವತಿಯಿಂದ ಮಾನ್ಯ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ನಮ್ಮ ಕರ್ನಾಟಕದ ಮೇಲೆ ಮತ್ತು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಎಂಇಎಸ್ ಸಂಘಟನೆಯವರಾಗಿರ್ಬೋದು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿರ್ಬೋದು ಇವರು ಪದೇ ನಮ್ಮ ಮನಸ್ಸಿಗೆ ನೋವಾಗುವಂತೆ ಪದೇ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು ಮತ್ತು ಕನ್ನಡಿಗರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥ ಬಸ್ಸುಗಳಿಗೆ ಮಸಿ ಹಚ್ಚೋದಾಗಿರ್ಬೋದು ಮತ್ತು ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು ಇವನ್ನೆಲ್ಲ ಸುಮಾರು ದಿನಗಳಿಂದ ಮಾಡ್ತಾ ಬಂದಿದ್ದಾರೆ ಎಂಇಎಸ್ ಸಂಘಟನೆದವರು. ನಿನ್ನೆ ಕೂಡ ಅವರು ಒಂದು ಕನ್ನಡಿಗರಿಗೆ ಒಂದು ಮನಸ್ಸಿಗೆ ನೋವಾಗುವಂಥ ಮತ್ತು ಧಕ್ಕೆ ತರುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇವನ್ನೆಲ್ಲ ನೋಡ್ಕೊಂಡು ನಾವು ಕನ್ನಡಿಗರು ಸುಮ್ಮನೆ ಕುಂಡ್ರೋದಲ್ಲ, ಸಂದರ್ಭ ಬಂದ್ರೆ ಮಹಾರಾಷ್ಟ್ರಕ್ಕೂ ಹೋಗಿ ಕೂಡ ನಮ್ಮ ಸಂಘಟನೆ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇದ್ದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಉದ್ಧವ್ ಠಾಕ್ರೆ ಅವರು ಕೂಡ ಬೆಳಗಾವಿ ನಮ್ಮದು ಅಂತ ಪದೇ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಬೆಳಗಾವಿ ಯಾವತ್ತಿದ್ರು ಕನ್ನಡಿಗರ ಸ್ವತ್ವದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ನೇರವಾಗಿ ಉದ್ಧವ್ ಠಾಕ್ರೆ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಹಾಗೂ ತಿಪಟೂರು ತಾಲೂಕು ಆಡಳಿತದ ವಿರುದ್ಧ ರೈತ ಸಂಘ, ಆರ್ಕೆಎಸ್, ಸಿಐಟಿಯು ಸೇರಿದಂತೆ ನಾನಾ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿದವು. ರೈತರ ಮೇಲೆ ಪೊಲೀಸರು ದಬ್ಬಾಳಿಕೆ ನಡೆಸುತ್ತಿದ್ದಾರೆ, ತಾಲೂಕು ಆಡಳಿತ ನಿಷ್ಕ್ರಿಯವಾಗಿದೆ ಎಂದು ಆರೋಪಿಸಿ ತಿಪಟೂರು ನಗರದ ಕೋಡಿ ಸರ್ಕಲ್ನಿಂದ ಉಪವಿಭಾಗ ಅಧಿಕಾರಿ ಕಚೇರಿವರೆಗೆ ಬೃಹತ್ ಕಾಲ್ನಡಿಗ ಜಾಥಾ ನಡೆಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್, ತಿಪಟೂರು ಪೊಲೀಸ್ ಇಲಾಖೆ ಜನರ ಮುಂದೆ ಬೆತ್ತಲಾಗ್ತಾ ಇದ್ದು, ರಾಷ್ಟ್ರೀಯ ಹೆದ್ದಾರಿ 206ರ ಎತ್ತಿನ ಹೊಳೆ ಯೋಜನೆ ಗುತ್ತಿಗೆದಾರರ ನಡುವೆ ಪೊಲೀಸರಿಗೆ ಇರುವಂತಹ ಸಂಬಂಧಗಳೇನು? ಡಿವೈಎಸ್ಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸರು ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ರೈತರ ಭೂಮಿಗೆ ಪರಿಹಾರ ನೀಡದೆ ಅತಿಕ್ರಮ ಪ್ರವೇಶ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆರೋಪಿಸಿದ್ರು. ಪುಲ್ವಾಮಾದಲ್ಲಿ ಒಂದು ದಾಳಿ ನಡೀತು, ಅದು 100 ಜನ ಸಾಯಿಸ್ತು.
ಅದನ್ನು ಪಾಕಿಸ್ತಾನದವ್ರು ಹಾಕಿದ್ರು ಅಂತ ಹೇಳಿದ್ರು, ಒಪ್ಕೊಂಡಿದ್ದೀವಿಲ್ಲ. ಅಷ್ಟೇ ಸ್ಫೋಟಕ, ಅದಕ್ಕಿಂತ 50ರಷ್ಟು ಜಾಸ್ತಿ ಶಿವಮೊಗ್ಗದಲ್ಲಿ ಒಂದು ಸ್ಫೋಟ ಆಯಿತು. ಲಕ್ಕಿ ಏನಪ್ಪ ಅಂದರೆ, ಅದೃಷ್ಟ ಏನಪ್ಪ ಅಂದರೆ ಜನ ಇರಲಿಲ್ಲ. ಜನ ಏನಾರು ಇದ್ದಿದ್ರೆ ಒಂದು 500 ಜನ ಸಾಯರು. ಅದನ್ನ 500 ಜನ ಸತ್ತಿದ್ರೆ ಎಲ್ಲಿ ಕಟ್ಟರು? ಇನ್ನೊಂದು ಟೆರರಿಸ್ಟ್ ಅಟ್ಯಾಕ್ ಅಂತಾನೆ ಕಟ್ಟರು ಅಲ್ವೇನ್ರಿ? 2-3 ಜನ ಆಗಿರೋದಕ್ಕೆ ಅದಂಗಾಗಿದೆ ಕ್ರಷರ್ ನೋಡ್ದು ಅಂತ. ಒಂದು 500 ಜನ ಸತ್ತಿದ್ರೆ ಬೇರೆ ತರ ಕಟ್ಬಿಡೋದು ಅಲ್ವಾ? 1200 ಜನರಿಗೆ, ರೈತರಿಗೆ, ಹೇಮಾವತಿ ಕೆನಾಲ್ಗೆ ಭೂಮಿ ಕಳ್ಕೊಂಡಂತ ರೈತರುಗಳಿಗೆ ಪರಿಹಾರ ಕೊಟ್ಟಿಲ್ಲ. ಇದೇ ರೀತಿ ದಬ್ಬಾಳಿಕೆ ಮಾಡಿ ಅವತ್ತು ಕಾಮಗಾರಿನ ಮುಗಿಸ್ಕೊಂಡು ಹೋಗಿದ್ದಾರೆ. ಈಗ ಅವ್ರಿಗೆ ಪರಿಹಾರ 13 ವರ್ಷದಿಂದನೂ ಸಿಗ್ತಾ ಇಲ್ಲ. ಹಾಗೆ ಆಗ್ಲಾ? ನಮ್ಗೆ ಈಗ ಬಿಸಿ ಇದೆ. ನಿಮ್ಮ ಉಸ್ತುವಾರಿ ಸಚಿವರುಗಳು ಹೇಳ್ಕೋಬಹುದು, ನಿಮ್ಮ ಶಾಸಕರು ಹೇಳ್ಬೋದು ತರಾತುರಿನಲ್ಲಿ ಕಾಮಗಾರಿ ಆಗ್ಬೇಕು ಅಂತ ಹೇಳಿ. ಅವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ? ಮೊದಲು ರೈತರ ಭೂಮಿಗಳಿಗೆ ಪರಿಹಾರ ಕೊಡಿಸಿ ಆಮೇಲೆ ನಾನು ಕಾಮಗಾರಿನ ಮುಂದುವರಿಸಬೇಕು ಅಂತೇಳಿ. ಇಂಥ ದೌರ್ಜನ್ಯವನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ. ನಿಮ್ಮ ಎಲ್ಲ ವಿಚಾರಗಳು ಕೂಡ ಪೊಲೀಸ್ ಇಲಾಖೆ ನಮಗೂ ಗೊತ್ತಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಂತಹ ಗ್ರಾಮೀಣ ಪ್ರತಿಭೆಗಳನ್ನು ಸನ್ಮಾನಿಸಲಾಯಿತು. ಇತ್ತೀಚೆಗೆ ನೇಪಾಳದ ಕಠ್ಮಂಡುವಿನಲ್ಲಿ ನಡೆದ 6ನೇ ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಸಾಧನೆಗೈದಂತಹ ಪುಟಾಣಿಗಳನ್ನು ಡಿವೈಎಸ್ಪಿ ಶ್ರೀಧರ್ ದೊಡ್ಡಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಕೀರ್ತಿ ತಂದಿದ್ದು ನಮ್ಮ ಹೆಮ್ಮೆ ಎಂದು ಪುಟಾಣಿಗಳನ್ನ ಹೊಗಳಿದ್ರು. ಈ ಒಂದು ಹುಡುಗರು ಇಂಟರ್ನ್ಯಾಷನಲ್ ಕರಾಟೆ ಒಂದು ಚಾಂಪಿಯನ್ಶಿಪ್ಗೆ ನೇಪಾಳಕ್ಕೆ ಹೋಗಿದ್ರು. ಈ ಹುಡುಗರೆಲ್ಲ ಅಲ್ಲಿ ಹೋಗಿ ಗೋಲ್ಡ್ ಮೆಡಲು, ಸಿಲ್ವರ್ ಮೆಡಲು, ಬ್ರಾಂಜ್ ಮೆಡಲು ಎಲ್ಲ ಪಡ್ಕೊಂಡ್ಬಂದರು. ನಮ್ಮ ಇಂಡಿ ಭಾಗದಿಂದ, ಗ್ರಾಮೀಣ ಭಾಗದಿಂದ, ಹಳ್ಳಿಯ ಒಂದು ಮಟ್ಟದಿಂದ ಇವನ್ ನೇಪಾಳಕ್ಕೆ ಹೋಗಿ ಈ ಪದಕಗಳನ್ನೆಲ್ಲ ತೊಗೊಂಬಂದಿರೋದ್ರಿಂದ ನಿಜವಾಗ್ಲೂ ಖುಷಿಯಾಗಿದೆ. ಈ ಒಂದು ಖುಷಿ ಎಲ್ಲರಿಗೆ, ಎಲ್ಲ ಹಳ್ಳಿಗಳಿಗೆ ಹೋಗಲಿ, ಇಂಥ ಸಾಧಕರಿಗೆ ನಾವು ಪ್ರಶಂಸೆ ಮಾಡೋದು ಮತ್ತು ಇವರು ತಂದೆ ತಾಯಿಗಳೆಲ್ಲ ಎಷ್ಟು ಖುಷಿ ಪಡ್ತಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ನೌಕರರ ಭವನದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಸದಸ್ಯರೊಂದಿಗೆ ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೊರ್ಲಕಕುಂಟೆ ತಿಪ್ಪೇಸ್ವಾಮಿ ಪರವಾಗಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಸೋಮಗುದ್ದು ರಂಗಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳು ಹಳ್ಳಿಗಳತ್ತ ಪಸರಿಸಬೇಕಿದೆ, ಗಡಿ ಭಾಗದ ಸಮಸ್ಯೆಗಳ ನಡುವೆ ಕನ್ನಡ ಸಾಮರಸ್ಯ ಕಾಪಾಡುವ ನಿಟ್ಟಿನಲ್ಲಿ ಕನ್ನಡಪರ ಹೋರಾಟ ಹಾದಿಯಲ್ಲಿರುವ ಕೊರ್ಲೆಕುಂಟೆ ತಿಪ್ಪೇಸ್ವಾಮಿ ಅವರಿಗೆ ಈ ಬಾರಿ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಜಯ ಸಿಗಲಿ ಅಂತ ಹಾರೈಸಿದ್ರು. ಮೊಟ್ಟಮೊದಲು ಪದಕವನ್ನು ಹಾಕಿಸಿದ ಭದ್ರಾ ಮೇಲ್ಮೇಲೆ ಜಾರಿಗೆ ತನ್ನಿ ಊರೊಳಗೆ ಬನ್ನಿ ಶಾಸಕರು. ಈ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರೇ ಕೋವಿಡ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಪೊಲೀಸ್ ಕುಟುಂಬಗಳನ್ನು ಒಂದುಗೂಡಿಸಿ ಬಾಡೂಟ ಆಯೋಜನೆ ಮಾಡಿ ಇದೀಗ ಕಾನೂನು ಕಾಪಾಡುವವರೇ ಕಾನೂನು ಉಲ್ಲಂಘಿಸಿದ್ದಾರೆ. ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಠಾಣೆ ಎದುರು ಬಾಡೂಟ ಆಯೋಜನೆ ಮಾಡಲಾಗಿತ್ತು. ಬಾಡೂಟದಲ್ಲಿ ಪೊಲೀಸರು ಹಾಗೂ ಅವರ ಕುಟುಂಬದವರು ಸೇರಿ 1000ಕ್ಕೂ ಅಧಿಕ ಜನ ಭಾಗಿಯಾಗಿದ್ರು. ಕೋವಿಡ್ ನಿಯಮಾವಳಿಗಳ ಪ್ರಕಾರ ಒಂದು ಕಾರ್ಯಕ್ರಮದಲ್ಲಿ 500ಕ್ಕಿಂತ ಹೆಚ್ಚು ಜನ ಭಾಗಿಯಾಗುವಂತಿಲ್ಲ. ಆದರೆ ಈ ಕಾರ್ಯಕ್ರಮದಲ್ಲಿ 1000ಕ್ಕೂ ಅಧಿಕ ಜನ ಭಾಗಿಯಾಗಿದ್ದಾರೆ. ಆ ಮೂಲಕ ಕೊರೋನಾ ನಿಯಮಾವಳಿಗಳನ್ನು ಗಾಳಿಗೆ ತೂರಿದ್ದಾರೆ. ಹಾವೇರಿ ಹಿರೇಕೆರೂರು ತಾಲೂಕಿನ ಕೋಡಮಗಿ ಗ್ರಾಮದ ಜಮೀನಿನಲ್ಲಿ ಕೋಳಿ ಶೆಡ್ ಹಿಂಭಾಗ ಅಕ್ರಮ ಗಣಿಗಾರಿಕೆಯ ಉದ್ದೇಶದಿಂದ ಅನಧಿಕೃತವಾಗಿ ಸ್ಫೋಟಕ ವಸ್ತುಗಳನ್ನು ಗುಂಡಿ ತೋಡಿ ಮಣ್ಣಿನಲ್ಲಿ ಮುಚ್ಚಿಟ್ಟಿದ್ರು. ಖಚಿತ ಮಾಹಿತಿ ಪಡೆದ ಹಿರೇಕೆರೂರು ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಡಿಎಸ್ಪಿ ಸುರೇಶ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳು ಕಾಣೆಯಾಗಿದ್ದಾರೆ. ಇನ್ನು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಜಂಟಿ ಆಶ್ರಯದಲ್ಲಿ ದಿನಾಂಕ 19/3/2020 ಸಂಜೆ 5:30ಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯದವರು ಇದೇ ಬಿಜಿಪುರ ಹೋಬಳಿಯ ಬಿಜಿಪುರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮತ್ತು ಅರಳಿಕಟ್ಟೆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ.
ಅನೈತಿಕ ಸಂಬಂಧಕ್ಕೆ ಅಡ್ಡಿಪಡಿಸಿದ ಗಂಡನನ್ನ ಪ್ರಿಯಕರನ ಜೊತೆ ಸೇರಿ ಪತ್ನಿ ಕೊಲೆ ಮಾಡಿದ ಘಟನೆ ಕಲಬುರಗಿಯ ಆಳಂದ ತಾಲೂಕಿನ ನಿಂಬರ್ಗಾದಲ್ಲಿ ನಡೆದಿದೆ. ಫೆಬ್ರವರಿ 16ರಂದು ಸ್ಟೇಷನ್ ಗಾಣಗಾಪುರ ಪಟ್ಟಣ ರಸ್ತೆಯ ಬದಿಯಲ್ಲಿ ರವಿ ಎಂಬಾತನ ಶವ ಪತ್ತೆಯಾಗಿತ್ತು. ಈ ಬಗ್ಗೆ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರಿಗೆ ಆತನ ಪತ್ನಿಯೇ ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಮೃತ ರವಿ ಪತ್ನಿ ಚಂದ್ರಕಲಾ ಹುಚ್ಚಪ್ಪ ಎಂಬಾತನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ಲು. ಅದಕ್ಕೆ ರವಿ ಅಡ್ಡಿ ಆಗ್ತಿದ್ದಾನೆ ಅಂತ ಪತ್ನಿ ಪ್ರಿಯಕರ ಹಾಗೂ ಆತನ ಸ್ನೇಹಿತರೊಂದಿಗೆ ಸೇರಿ ಆತನನ್ನ ಕೊಲೆ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ವಾಹನ ನೋಂದಣಿ ಫಲಕದಲ್ಲಿ ನಂಬರ್ ಮಾತ್ರ ಇರಬೇಕು. ವಾಹನಗಳ ನಂಬರ್ ಹೊರತುಪಡಿಸಿ ಬೇರೆ ಅಕ್ಷರ ಅಥವಾ ಸಂಘಟನೆಯ ಹೆಸರು ಇದ್ರೆ ಹಾಗೂ ಮೋಟಾರು ಕಾಯ್ದೆ 50-51ರಂತೆ ದಂಡ ವಿಧಿಸುವುದಾಗಿ ಸಾರಿಗೆ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಜೊತೆಗೆ ಹುದ್ದೆಯ ಹೆಸರು, ಇಲಾಖೆಗಳ ಹೆಸರು ಸಹ ಬರಿಬಾರದು ಎಂದು ಸಾರಿಗೆ ಇಲಾಖೆ ಆದೇಶವನ್ನ ಜಾರಿ ಮಾಡಿದೆ. ಇತ್ತ ವಾಹನಗಳ ನವೀಕರಣ ಶುಲ್ಕ ಏರಿಕೆಗೆ ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಇಲಾಖೆಯಿಂದ ಪ್ರಸ್ತಾವನೆ ಕೇಳಿಬಂದಿತ್ತು. ಪ್ರಸ್ತಾವನೆಯಲ್ಲಿ ದ್ವಿಚಕ್ರ ವಾಹನಗಳ ನವೀಕರಣ ಶುಲ್ಕ ₹1,000, ತ್ರಿಚಕ್ರ ವಾಹನಗಳ ನವೀಕರಣ ಶುಲ್ಕ ₹2,500, ಲಘು ವಾಹನಗಳ ನವೀಕರಣ ಶುಲ್ಕ ₹5,000, ಗೂಡ್ಸ್ ವಾಹನಗಳ ನವೀಕರಣ ಶುಲ್ಕ ₹1,000 ಹಾಗೂ ಭಾರೀ ವಾಹನಗಳ ನವೀಕರಣ ಶುಲ್ಕ ₹1,500 ಎಂದು ನಿಗದಿಪಡಿಸಲಾಗಿದೆ. ಸ್ಯಾಂಡಲ್ವುಡ್ ಖ್ಯಾತ ನಿರ್ದೇಶಕ ಎಪಿ ಅರ್ಜುನ್ ಆಕ್ಷನ್ ಕಟ್ ಹೇಳ್ತಾ ಇರುವ ಹೊಸ ಸಿನಿಮಾದ ಮುಹೂರ್ತ ನೆರವೇರಿತು. ಚಿತ್ರಕ್ಕೆ ಅದ್ದೂರಿ ಲವರ್ ಎಂದು ಟೈಟಲ್ ಇಡಲಾಗಿದೆ. ಇಂದು ನಡೆದಂತಹ ಚಿತ್ರದ ಮುಹೂರ್ತಕ್ಕೆ ಶುಭ ಕೋರಲು ಲವ್ಲಿ ಸ್ಟಾರ್ ಪ್ರೇಮ್, ಡೈರೆಕ್ಟರ್ ತರುಣ್ ಸುಧೀರ್, ಚೇತನ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಇನ್ನು ಈ ಚಿತ್ರದಲ್ಲಿ ನಾಯಕನಾಗಿ ಕಿಸ್ ಸಿನಿಮಾ ಖ್ಯಾತಿಯ ವಿರಾಟ್ ನಟಿಸ್ತಾ ಇದ್ದು, ಇವರಿಗೆ ಜೋಡಿಯಾಗಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸಂಜನಾ ಆನಂದ್ ಅಭಿನಯಿಸುತ್ತಿದ್ದಾರೆ. ಅಂದಹಾಗೆ ಅದ್ದೂರಿ ಲವರ್ ಚಿತ್ರ ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಮೂಡಿ ಬರ್ತಾ ಇದ್ದು, ಇದೇ ಏಪ್ರಿಲ್ 1ರಿಂದ ಶೂಟಿಂಗ್ ಆರಂಭಿಸಲು ಚಿತ್ರತಂಡ ನಿರ್ಧರಿಸಿದೆ. ಇನ್ನು ಚಿತ್ರತಂಡದೊಂದಿಗೆ ನಮ್ಮ ಪ್ರತಿನಿಧಿ ಮೇಘನಾ ರಾಜ್ ನಡೆಸಿರುವಂತಹ ಸಣ್ಣ ಚಿಟ್ ಚಾಟ್ ಇಲ್ಲಿದೆ, ಬನ್ನಿ ನೋಡ್ಕೊಂಡು ಬರೋಣ. ಅಂದ್ರೆ ಪ್ರತಿದಿನ ಅಂದ್ರೆ ಒಂದು 10 ವರ್ಷದಿಂದನೂ ಇದೇ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಒಂದು ಬೇಜಾರೇನಿತ್ತು ಅಂದ್ರೆ 1.5 ವರ್ಷದಿಂದ ನಾವು ಯಾವ್ದು ಸಿನಿಮಾಗಳನ್ನ ಮಾಡಿರ್ಲಿಲ್ಲ. ಲಾಕ್ಡೌನ್ ಆಗಿತ್ತು, ಮತ್ತೆ ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ಇದ್ವಿ. ಇದೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಚಿತ್ರರಂಗ ಚೇತರಿಸ್ಕೊಂಡಿದೆ. ಒಂದಷ್ಟು ಸಿನಿಮಾಗಳು ರಾಬರ್ಟ್ ಮತ್ತೆ ಪುಗುರು ಇದೆಲ್ಲ ಹಿಟ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಸಿನಿಮಾಗಳು ಇವಾಗ ಲೈನ್ ಅಪ್ ಅಲ್ಲಿ ಇದೆ ರಿಲೀಸ್ಗೆ ಅಂತ ಅಂದ್ಬಿಟ್ಟು ನಾವು ಅದ್ರ ಜೊತೆಗೆ ಶೂಟಿಂಗ್ಗಳು ಶುರುವಾಗಿದೆ. ತುಂಬಾ ಖುಷಿ, ಯಾಕೆಂತಂದ್ರೆ ಕೆಲಸ ಮಾಡಕ್ಕೆ ಯಾವಾಗ್ಲೂ ಡೈರೆಕ್ಟರ್ಸ್ಗೆ ಶೂಟಿಂಗ್ ಮಾಡಕ್ಕೆ ಕೆಲಸ ಮಾಡಕ್ಕೆ ಖಂಡಿತವಾಗ್ಲೂ ಖುಷಿಯಾಗಿರ್ತಾರೆ. ನಾನು ಖುಷಿಯಾಗಿದ್ದೀನಿ. ಈ ಮೂವಿಯಲ್ಲಿ ಆ್ಯಕ್ಚುಲಿ ಕಿಸ್ ಮೂವಿಯಲ್ಲಿ ಒಂದು ಸ್ವಲ್ಪ ರಿಚ್ ಕಿಡ್ ಕ್ಯಾರೆಕ್ಟರ್ ಆ್ಯಂಡ್ ಬಬ್ಲಿ ಕ್ಯೂಟ್ ಈ ಥರ ಇತ್ತು. ಈ ಮೂವಿಯಲ್ಲಿ ಸ್ವಲ್ಪ ಲೋಕಲ್ ಮಿಡಲ್ ಕ್ಲಾಸ್ ಹುಡುಗ, ಎಟ್ ಸ್ಟೈಲಿಶ್ ಬಟ್ ತುಂಬ ಚೆನ್ನಾಗಿ ಇರೋ ಎನರ್ಜೆಟಿಕ್ ಕ್ಯಾರೆಕ್ಟರ್. ಎಪಿ ಅರ್ಜುನ್ ನನ್ನ ಹೆಸರಿದ ಮೇಲೆ ಆಬ್ವಿಯಸ್ಲಿ ನನ್ನನ್ನು ಲಾಂಚ್ ಮಾಡಿರೋದು ಎಪಿ ಅರ್ಜುನ್ ಸರ್. ಸೊ ಅವ್ರು ಯಾವತ್ತು ಕರೆದ್ರು ಎನಿ ಟೈಮ್. ನನಗೆ ಇದು ಫಸ್ಟ್ ಟೈಮ್ ಒಂದು ಲವ್ ಸ್ಟೋರಿಯಲ್ಲಿ ಭಾಗವಹಿಸ್ತಾ ಇರುವಂಥ ಸಿನಿಮಾ. ಸೊ ಅಫ್ಕೋರ್ಸ್ ಸರ್ ಅವ್ರ ಡೈರೆಕ್ಷನ್ ಬಗ್ಗೆ ಮಾತಾಡೋ ಹಾಗೆ ಎಲ್ಲ ನನಗೆ ಒಂದು ಅಪರ್ಚುನಿಟಿ, ಇದು ಅಷ್ಟು ದೊಡ್ಡ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೊಂದು ಸಿಕ್ಕಿರೋದೇ ಅಪರ್ಚುನಿಟಿ. ಸೊ ಇದು ಇವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.